ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆನಂದ್ ಪಾಟೀಲ್ ಚಾನಲ್. ತುಂಬ ದಿವಸ ಆಯಿತು ವಿಡಿಯೋವನ್ನು ಮಾಡಿ. ಕೆಲವೊಂದು ವಿಷಯಗಳಲ್ಲಿ ಬ್ಯುಸಿ ಆಗಿದ್ದೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಮಾರ್ಕೆಟ್ ಕೂಡ ತುಂಬ ಕರೆಕ್ಷನಲ್ಲಿದೆ. ಸುಮ್ಮನೆ ನಾವು ಟ್ರೇಡಿಂಗಿಂದ ದೂರ ಇರೋದೇ ಬೆಟರ್. ಯಾವಾಗಲೂ ಒಂದು ವಿಷಯ ಏನಂದರೆ ಫ್ರೆಂಡ್ಸ್, ಕರೆಕ್ಷನ್ ಟೈಮಲ್ಲಿ ಸೈಡಲ್ಲಿ ನಿಂತ್ಕೊಂಡು ಬರೀ ನೋಡೋರಾಗಿರಬೇಕು, ಆಡೋರಾಗಿರಬಾರ್ದು. ಇಲ್ಲ ಅಂದರೆ ನಾವು ಹಿಂದೆ ಏನಾದ್ರು ಮಾಡಿದ್ದೀವಲ್ಲ ಅರ್ನಿಂಗು, ಅದೆಲ್ಲ ವಾಪಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಕರೆಕ್ಷನ್ ಟೈಮಲ್ಲಿ ಮಾರ್ಕೆಟ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಯಾವುದೇ ಥರ ಒಂದು ಟ್ರೇಡಿಂಗಲ್ಲಿ ನೋಡ್ತಾ ಇರ್ತೀನಿ, ಟ್ರೇಡಿಂಗ್ನ ಅವಾಯ್ಡ್ ಮಾಡ್ತೀನಿ. ಇವತ್ತಿನ ಒಂದು ನಮ್ಮ ಟಾಪಿಕ್ ಏನಪ್ಪ ಅಂದರೆ ಲಾಂಗ್ ಟೈಮ್, ಶಾರ್ಟ್ ಟೈಮ್, ಅದನ್ನು ಹೇಗೆ ಮಾಡೋದು ಅಂತ. ತುಂಬ ಕನ್ಫ್ಯೂಷನ್ಗಳಿದೆ. ಶಾರ್ಟ್ ಟೈಮ್ ಲಾಂಗ್ ಟೈಮ್ ಮಾಡೋದು ಹೆಂಗೆ, ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ನಾವೆಲ್ಲ ಜನರಲ್ಲ ಒಂದು ಹೊಸದಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಬಂದರೆ ಹೆಂಗೆ ಲಾಂಗ್ ಟೈಮ್ ಶಾರ್ಟ್ ಟೈಮ್ನ ಕನ್ವರ್ಟ್ ಆಗ್ತಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಒಂದು ನೋಡೋಣ. ಸಿಂಪಲ್. ಈ ಒಂದು ನಾವು ಟ್ರೇಡಿಂಗ್ ಅಲ್ಲೂ ಕೂಡ ನಮ್ಗೆ ಸುಮಾರು ಕನ್ಫ್ಯೂಷನ್ಗಳಿರುತ್ತೆ. ಈ ಕೆಲವೊಂದು ಕನ್ಫ್ಯೂಷನ್ಗಳು, ನಮ್ಗೆ ಬರೋ ಸಂದೇಹಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ ಆಮೇಲೆ ಲಾಸ್ಟ್ ನಿಮ್ಗೆ ಯಾವ ತರ ಮಾಡೋದು ಲಾಂಗ್ ಟೈಮ್ ಶಾರ್ಟ್ ಟೈಮ್ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಿದೆ. ಫಸ್ಟ್ ಏನಪ್ಪ ಮಾಡೋದು ಅಂದ್ರೆ, ನಾವು ಯಾವುದೋ ಒಂದು ಸ್ಟಾಕ್ ನ ಸೆಲ್ ಮಾಡಿದ್ಮೇಲೆ ಮೇಲೋಗುತ್ತೆ. ಇದಕ್ಕೆ ತುಂಬಾ ಜನ ಪ್ರಾಬ್ಲಮ್. ನಾನು ಸೇಲ್ ಮಾಡಿದ್ಮೇಲೆನೆ ಮೇಲೋಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ. ನಾನು ನೋಡಿ ಇವಾಗ ಸೇಲ್ ಮಾಡ್ತೀನಿ ಮೇಲೋಗುತ್ತೆ ಅಂತ. ಇದು ಮನುಷ್ಯನ ಒಂದು ಸೈಕಾಲಜಿ. ಈ ಒಂದು ನೀವು ಏನೋ ಒಂದು ಸ್ಟ್ರಾಟಜಿ ಮತ್ತೆ ಪ್ಲಸ್ ಸೈಕಾಲಜಿ ಮಾರ್ಕೆಟ್ ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇನ್ನು ಕೆಲವೊಬ್ರು ನಾನು ಬೈ ಮಾಡಿದ್ಮೇಲೆ ಕೆಳಗಡೆ ಬರುತ್ತೆ, ಒಬ್ರು ಸೆಲ್ ಮಾಡಿದ್ಮೇಲೆ ಕೆಳಗಡೆ ಬರುತ್ತೆ, ನಾನು ಸೆಲ್ ಮಾಡಿದ್ಮೇಲೆ ಮೇಲೋಗುತ್ತೆ ಅಂತ ಅದೊಂದು ಅವ್ರು ಏನ್ ಅನ್ಕೊಂತಾರೆ ಅದೇ ತರ ಕೂಡ ಆಗುತ್ತೆ. ಸ್ನೇಹಿತರೆ, ನೀವು ಕೂಡ ನೋಡಿರ್ತೀರ, ಟ್ರೇಡಿಂಗ್ ಅಲ್ಲಿ ಆಗ್ತಾ ಇರುತ್ತೆ. ಈಗ ಓಕೆ, ಈ ತರ ಒಂದು ಸುಮಾರು ಇದೆ. ಕೆಲವೊಬ್ರು ಯಾವ ತರ ಲಾಂಗ್ ಟೈಮ್, ಯಾವ ತರ ಶಾರ್ಟ್ ಟೈಮ್ ಆಗ್ತಾರೆ ಅಂದ್ರೆ, ಫಸ್ಟ್ ಒಂದು ಸ್ಟಾಕ್ ತಗೊಂತಾರೆ, ತಗೊಂಡ್ಮೇಲೆ ಮೇಲೋದ್ರೆ ಶಾರ್ಟ್ ಟೈಮ್, ಕೆಳಗಡೆ ಬಂದ್ರೆ ಲಾಂಗ್ ಟೈಮ್ ಆಗ್ಬಿಡ್ತಾರೆ. ಹೋಗಿ ನೋಡಿ, ಇದು ಲಾಂಗ್ ಟೈಮ್ ಶಾರ್ಟ್ ಟೈಮ್ ಅನ್ನೋದು ಒಂದು ಯಾವ ತರ ಅಂದ್ರೆ ಒಪ್ಪಂದದ ಮೇರೆಗೆ ಆಗ್ಬೇಕು, ಒತ್ತಾಯದ ಮೇರೆಗಲ್ಲ. ಅಯ್ಯೋ ಕೆಳಗಡೆ ಸ್ಟಾಕ್ ಬಂತು, ಲಾಸ್ ಅಲ್ಲಿ ಇದೀನಿ, ಯಾರ ಫ್ರೆಂಡ್ ಕೇಳಿದ್ರೆ ಏನೋ ಲಾಸ್ ಅಲ್ಲಿ ಇದೆ, ನಾನು ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ವಿಷಯ ಅದಲ್ಲ, ಕೆಳಗಡೆ ಬಂದಿರುತ್ತೆ ಸ್ಟಾಕ್, ಅದಕ್ಕೆ ಲಾಂಗ್ ಟೈಮ್ ಆಗ್ಬಿಡ್ತಾರೆ. ಓಕೆ, ಒಂದು 10% ಸೆಲ್ ಮಾಡ್ಬಿಡ್ತಾರೆ, 10% ಏನೋ ಸೆಲ್ ಮಾಡ್ಬಿಡ್ತಾರೆ, ಅದು ಇನ್ನೂ ಮೇಲೆ ಹೋಗುತ್ತೆ. ಅವಾಗ ಏನ್ ಹೇಳ್ತಾರೆ, ಮಿಸ್ ಆಗುತ್ತೆ, ಮನ್ಸಲ್ಲೇ ನೋವಾಗ್ತಾ ಇರುತ್ತೆ. ಅಯ್ಯೋ ಸುಮ್ನೆ ಎಕ್ಸಿಟ್ ಆಗ್ಬಿಟ್ಟೆ, ಇನ್ನೂ ಸಿಕ್ಕೋದಲ್ವಾ ನನಗೆ. ಯಾರಾದ್ರೂ ಅಯ್ಯೋ ನೀನ್ ಎಕ್ಸಿಟ್ ಆಗ್ಬಿಟ್ಟೆ ಅಂದ್ರೆ, ನನ್ ಶಾರ್ಟ್ ಟೈಮ್ ಅಂತಾರೆ. ಈ ತರ ನಮ್ಗೆ ಯಾವಾಗ ಬೇಕು ಅವಾಗ ಸ್ಕಿಪ್ ಆಗೋದು, ಶಿಫ್ಟ್ ಆಗೋದು, ಸ್ವಿಚ್ ಆಗೋದು, ಇದು ಅಲ್ಲ ಸ್ನೇಹಿತರೆ ಲಾಂಗ್ ಟೈಮ್ ಶಾರ್ಟ್ ಟೈಮ್ ಅಂದ್ರೆ. ಪ್ರಾಪರ್ ಆಗಿ ನೀವು ಒಂದು ಸ್ಟ್ರಾಟಜಿ ಮಾಡಿ ಅದಕ್ಕೆ ಒಂದು ಡಿಸಿಪ್ಲಿನ್ ಆಗಿ ಮಾಡ್ಬೇಕಾಗುತ್ತೆ. ಆದ್ರೆ ಸುಮಾರು ಜನ ಸುಮಾರು ಕೆಲವೊಂದು ಮಿಸ್ಟೇಕ್ಸ್ ನ ಸೈಕಾಲಜಿ ಇದೆ, ಮಿಸ್ಟೇಕ್ಗಳು ಮಾಡ್ತೀವಿ. ಬಟ್ ಪರವಾಗಿಲ್ಲ, ನಾನು ಕೂಡ ಒಂದು ಟ್ರೈನಿಂಗ್ ಮಾಡಿ ಸುಮಾರು ಮಿಸ್ಟೇಕ್ ಇಂದಾನೆ ಕಲ್ತಿರೋದು. ನೀವು ಯಾರದೇ ವಿಡಿಯೋ ಏನೇ ಸ್ಟಡಿ ಮಾಡಿದ್ರು ಕೂಡ, ಕೋರ್ಸ್ ತಗೊಂಡು ಮಾಡಿದ್ರು ಕೂಡ, ನೀವು ಕಲಿಯೋದು ಮ್ಯಾಕ್ಸಿಮಮ್ ನಿಮ್ಮ ಮಿಸ್ಟೇಕ್ ಗಳಿಂದಾನೆ. ಪ್ರಾಕ್ಟಿಕಲ್ ಆಗಿ ನೀವು ಟ್ರೇಡಿಂಗ್ ಮಾಡಕ್ ಹೋದಾಗ ಮಾತ್ರ ಕಲಿಯಕ್ಕಾಗೋದು. ಇನ್ನು ಕೆಲವೊಬ್ರು ಇರ್ತಾರೆ, ನನ್ನ ಟೈಮ್ ಸರಿ ಇಲ್ಲ. ಯಾಕಂದ್ರೆ ಇದು ನಾವು ಸ್ಟ್ರಾಟಜಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ. ನಾವು ನಮ್ದೇ ಆದ ಒಂದನ್ನ ನೆರೇಟಿವ್ ನ ಮಾಡ್ಕೊಂತೀವಿ. ಅಯ್ಯೋ ಯಾಕೆ ಮೈನಸ್ ಬಂತು ಸ್ಟಾಕ್, ಯಾಕೆ ಹಿಂಗಾಯ್ತು ಅಂದ್ರೆ ನಮ್ ಟೈಮ್ ಸರಿ ಇಲ್ಲ. ಇನ್ನು ಕೆಲವೊಬ್ರು ಬಂದ್ಬಿಟ್ಟು ಏನಂತಂದ್ರೆ, ಯಾರೋ ಒಂದು ನ್ಯೂಸ್ ಅಲ್ಲಿ ನೋಡಿರ್ತಾರೆ, ಎಲ್ಲೋ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ಸ್ಟಾಕ್ ನ ನೋಡಿರ್ತಾರೆ, ತಗೊಂತಾರೆ. ಯಾವ್ದೇ ತರ ಪರ್ಟಿಕ್ಯುಲರ್ ನಾನು ಹಿಂಗೆ ಮಾಡ್ಬೇಕನ್ನೋ ಒಂದು ಸ್ಟ್ರಾಟಜಿ ಇರಲ್ಲ. ಅದಕ್ಕೋಸ್ಕರ ಸ್ಟಾಕ್ಸ್ ಬಗ್ಗೆ ನೋಡಿ, ನನ್ನ ವಿಡಿಯೋ ನೀವು ನೋಡ್ತಾನೆ ಇರ್ತೀರ. ಸುಮಾರು ವಿಡಿಯೋಗಳು ಮಾಡಿದ್ದೀನಿ, ಸುಮಾರು ವಿಡಿಯೋ ಡಬಲ್ ಕೂಡ ಆಗಿದೆ. ಓಕೆ, ಅದನ್ನ ಹೆಂಗೆ ಲಾಂಗ್ ಟೈಮ್ ಶಾರ್ಟ್ ಟೈಮ್ನ ಯಾವ ಥರ ನೀವು ಒಂದು ಸಿಸ್ಟಮೆಟಿಕ್ ಆಗಿ ಇಕ್ವಿಟಿಲಿ ಹೆಂಗೆ ಟ್ರೇಡ್ ಮಾಡಬೇಕಂತ ನೆಕ್ಸ್ಟ್ ನಾನು ಹೇಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಯಾವುದೇ ಒಂದು ಸ್ಟಾಕ್ ತಗೋಬೇಕಂದ್ರೆ ನೀವು ಫಿಕ್ಸ್ ಆಗಿ ತಗೋಬೇಕು. ಈ ಸ್ಟಾಕ್ ನಾನು ಲಾಂಗ್ ಟೈಮ್ಗೆ ತಗೊತಾ ಇದ್ದೀನಿ, ಪ್ಲಸ್ ಇದನ್ನ ನಾನು ಏನಕ್ಕೋಸ್ಕರ ತಗೊತಾ ಇದ್ದೀನಿ ಅಂತ ನಿಮ್ಮ ಹತ್ರ ರೀಸನ್ ಕೂಡ ಇರಬೇಕು. ಯಾಕೆ ನಾನು ಲಾಂಗ್ ಟೈಮ್ ತಗೋತಾ ಇದ್ದೀನಿ ಅಂತ ನಿಮ್ಮ ಹತ್ರ ರೀಸನ್ ಇರಬೇಕು. ಇನ್ನೊಂದು ಶಾರ್ಟ್ ಟೈಮ್ ತಗೊಂಡ್ರೆ, ನೀವು ಶಾರ್ಟ್ ಟೈಮ್ಗೆ ಎರಡೂ ತರ ತಗೋಬಹುದು. ಲಾಂಗ್ ಟೈಮ್ ಇರೋ ಸ್ಟಾಕ್ನು ತಗೋಬಹುದು, ಶಾರ್ಟ್ ಟೈಮ್ ಇರೋ ಸ್ಟಾಕ್ನು, ಎರಡಕ್ಕೂ ಶಾರ್ಟ್ ಟೈಮ್ ತಗೋಬಹುದು. ಏನೋ ಒಂದು ಫಿಕ್ಸ್ ಆಗ್ಬಿಟ್ಟು ನೀವು 10-20%ಗೆ ಎಕ್ಸಿಟ್ ಆಗ್ಬಹುದು. ಬಟ್ ನಿಮ್ಮ ಹತ್ರ ಎರಡರಲ್ಲೂ ರೀಸನ್ ಇರಬೇಕು. ಯಾವುದಕ್ಕೆ ನಾನು ಈ ಸ್ಟಾಕ್ ಲಾಂಗ್ ಟೈಮ್ ತಗೊಂತಾ ಇದ್ದೀನಿ, ಇಲ್ಲ ಸ್ಟಾಕ್ ಶಾರ್ಟ್ ಟೈಮ್ ತಗೊಂತಾ ಇದ್ದೀನಿ ಅಂತ ನಿಮ್ಮ ಹತ್ರ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು. ಅವಾಗ ಮಾತ್ರ ನೀವು ಅದನ್ನ ಮಾಡೋಕ್ಕಾಗುತ್ತೆ. ನೀವು ತಗೊಂಡು ಮೇಲೋದ್ಮೇಲೆ ನಾನು ಶಾರ್ಟ್ ಟೈಮ್, ಕೆಳಗಡೆ ಬಂದ್ರೆ ಟ್ರ್ಯಾಪ್ ಆದ್ಮೇಲೆ ನಾನು ಲಾಂಗ್ ಟೈಮ್ ಅಂತ, ಅದನ್ನ ನಾವು ಶಾರ್ಟ್ ಟೈಮ್ ಲಾಂಗ್ ಟೈಮ್ ಸ್ಟ್ರಾಟಜಿ ಅನ್ನಕ್ಕಾಗಲ್ಲ. ಓಕೆನಾ? ಯಾವುದೇ ಒಂದು ಸ್ಟಾಕ್ ಆಗಲಿ ಸ್ನೇಹಿತರೆ, ರಿಸರ್ಚ್ ಮಾಡಿ ನಿಮ್ಮ ಇದ್ದೋ ನಾಲೆಡ್ಜಲ್ಲಿ ಯೋಚನೆ ಮಾಡಿ ತಗೊಳ್ಳಿ. ಪ್ಲಸ್ ಏನಕ್ಕಂದ್ರೆ ನ್ಯೂಸಲ್ಲಿ ತೋರಿಸೋದು ಆಗಿರ್ಬೋದು, ಯಾರೋ ಯೂಟ್ಯೂಬಲ್ಲಿ ಹೇಳಿದ್ರು, ಓಕೆ ನೋ ಪ್ರಾಬ್ಲಮ್, ನೋಡಿ, ಎಲ್ರದ್ದು ನೋಡಿ, ಇಲ್ಲ ಅಂತಲ್ಲ. ಬಟ್ ಅದನ್ನ ನೀವು ನೋಡಿದ್ಮೇಲೆ ನಿಮ್ಮ ಒಂದು ನಾಲೆಡ್ಜ್ನ ಅದಕ್ಕೆ ಯೂಸ್ ಮಾಡಬೇಕು. ಅವಾಗ ಓಕೆನಾ? ಇದೆಲ್ಲ ಒಂದು ಸಿಂಪಲ್ ಟ್ರೇಡಿಂಗ್ ಒಂದು ಇದಾಯ್ತು, ನಾಲೆಡ್ಜ್ ಆಯ್ತು. ಈಗ ಹೇಗೆ ಮಾಡೋದು ಶಾರ್ಟ್ ಟೈಮ್ ಲಾಂಗ್ ಟೈಮು? ಓಕೆ, ನಾವು ಶುರು ಮಾಡೋಣ. ಫಸ್ಟ್ ನಿಮ್ಮ ಹತ್ರ ಯಾವುದೇ ಒಂದು ಅಕೌಂಟ್ ಇರ್ಬೋದು, ಜಿರೋದ ಅಪ್ಸ್ಟಾಕ್ ಇರ್ಬೋದು, ಅಲಿಸ್ ಬ್ಲೂ ಇರ್ಬೋದು, ಯಾವುದೋ ಒಂದು ಅಕೌಂಟ್ ಇರ್ಬೋದು. ಅಕೌಂಟಲ್ಲಿ ನೀವು ಫಸ್ಟ್ 2 ಅಕೌಂಟ್ನ ಓಪನ್ ಮಾಡಿ. ಏನು ಮಾಡಬೇಕು, ಫಸ್ಟ್ ನೀವು 2 ಅಕೌಂಟ್ ಓಪನ್ ಮಾಡಿ. ನೀವೇನಾದ್ರೂ ಒಂದು ಅಕೌಂಟ್ ನೀವು ಓಪನ್ ಮಾಡಿ, ಇನ್ನೊಂದು ಅಕೌಂಟ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲಿಸ್ ಬ್ಲೂ ಇದೆ, ಜಿರೋದ ಇದೆ, ಅಪ್ಸ್ಟಾಕ್ ಇದೆ. ನಾನು ಅಪ್ಸ್ಟಾಕ್ ಯೂಸ್ ಮಾಡ್ತಾ ಇದ್ದೀನಿ.
ಅಪ್ ಸ್ಟಾಕ್ ಅಕೌಂಟ್ ಕೂಡ ನೀವು ಓಪನ್ ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ನನ್ನ ಲಿಂಕ್ ಥ್ರೂ ನೀವು ಒಂದು ಅಕೌಂಟ್ನ ಓಪನ್ ಮಾಡ್ಕೊಂಡ್ರೆ ನಂದು ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇಲ್ಲಿದೆ. ನಾನು ಸ್ಟಾಕ್ ರೆಕಮೆಂಡ್ ಕೂಡ ನಿಮ್ಗೆ ಮಾಡ್ತೀನಿ. ನಿಮ್ಮ ಸ್ಟಾಕ್ ರೆಕಮೆಂಡ್ ನನ್ನ ಕಡೆ ಬೇಕಂದ್ರೆ ನನ್ನ ಲಿಂಕ್ ಥ್ರೂ ಒಂದು ಅಕೌಂಟ್ನ ಓಪನ್ ಮಾಡಿ ಒಂದು ಐಡಿನ ವಾಟ್ಸ್ಆಪ್ ಮಾಡಿದ್ರೆ ನಾನು ಕೂಡ ನಿಮಗೆ ವಾಟ್ಸಪ್ಪಲ್ಲೇ ಒಂದು ಸ್ಟಾಕ್ನ ರೆಕಮೆಂಡ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡಿದ್ವಿ, 2 ಅಕೌಂಟ್ ಓಪನ್ ಮಾಡಿದ್ವಿ. ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಅಲಿಸ್ ಬ್ಲೂ ಒಂದಿದೆ, ಅಪ್ ಸ್ಟಾಕ್ ಒಂದಿದೆ. 2ರಲ್ಲಿ ಯಾವುದೋ ಒಂದು ಅಕೌಂಟ್ನ ನೀವು ಲಾಂಗ್ ಟರ್ಮ್ಗೆ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಜೀರೋದ ಇದೆ ನಿಮ್ಮ ಹತ್ರ, ಅಪ್ ಸ್ಟಾಕ್ ಇದೆ. ಆಕ್ಚುಲಿ ಜೀರೋದ ಅಪ್ ಸ್ಟಾಕ್ ಅನ್ಕೊಳ್ಳೋಣ. ಜೀರೋದನ ನೀವು ಒಂದು ಲಾಂಗ್ ಟರ್ಮು ಇಲ್ಲ ಅಪ್ ಸ್ಟಾಕ್ನ ಒಂದು ಲಾಂಗ್ ಟರ್ಮ್ ಅನ್ಕೊಳ್ಳೋಣ. ಜೀರೋದನ ಒಂದು ಶಾರ್ಟ್ ಟೈಮ್ ಅನ್ಕೊಳ್ಳಿ. ನೀವು ಒಂದು ಸ್ಟಾಕ್ ಬೈ ಮಾಡಬೇಕು, ಲಾಂಗ್ ಟೈಮ್ ಬೈ ಮಾಡಬೇಕು. ಏನು ಮಾಡಬೇಕು, ಲಾಂಗ್ ಟೈಮ್ ಬೈ ಮಾಡಬೇಕಂದ್ರೆ ನಿಮ್ಮ ಹತ್ರ 1 ಲಕ್ಷ ಫಂಡ್ ಇದೆ. ಎಕ್ಸಾಂಪಲ್ 1 ಲಕ್ಷ ಫಂಡಲ್ಲಿ ನೀವು 60,000 ಐದರ್ 70,000 ನೀವು ಲಾಂಗ್ ಟೈಮ್ ಅಕೌಂಟ್ಗೆ ಹಾಕಬೇಕು. ಯಾವುದಕ್ಕೆ, ಅಪ್ಸ್ಟಾಕ್. ಒಂದು 30% ಐದರ್ 40%. ಎಕ್ಸಾಂಪಲ್ 60,000 ನೀವು ಅಪ್ಸ್ಟಾಕ್ ಹಾಕಿದ್ದೀರಾ, ಹೋಗ್ಲಿ 70,000 ಹಾಕಿದ್ದೀರಾ ಅನ್ಕೊಳ್ಳೋಣ. 70,000 ಹಾಕಿದ್ದೀರಾ, 30,000 ನೀವು ಜೀರೋದಲ್ಲಿ ಹಾಕಬೇಕು ಫಂಡ್ನ. ಈ 70% ಇದೆಯಲ್ಲ ಅದರಲ್ಲಿ ಅಲೋಕೇಟ್ ಯಾವ ಥರ, ಎಕ್ಸಾಂಪಲ್ ಒಂದು 15,000 20,000 ಈ ಥರ 1 by 1 ಒಂದು ಸ್ಟಾಕ್ಗೆ ಹಾಕೋಬೇಕು. ಯಾವ ಥರ ಅಂದರೆ ಎಕ್ಸಾಂಪಲ್ ನಿಮಗೆ 70,000 ಅಂದರೆ ನೀವು ಒಂದು 7 ಸ್ಟಾಕ್ ತಗೋಬಹುದು. 10,000ಕ್ಕೆ ಒಂದು ಸ್ಟಾಕ್ ತಗೋಬಹುದು. ಇಲ್ಲ ಅಂದರೆ ನೀವು 15,000 ಒಂದೊಂದು ಸ್ಟಾಕ್ ತಗೋಬಹುದು. ಈ ಥರ ಒಂದು 6 or 5 ಸ್ಟಾಕ್ನ ಒಂದು ಪೋರ್ಟ್ಫೋಲಿಯೋ ಮಾಡ್ಕೋಬೇಕು. ಪೋರ್ಟ್ಫೋಲಿಯೋ ಮಾಡಿಕೊಂಡು ಅದರಲ್ಲಿ ಎಂಥ ಒಂದು ಸ್ಟಾಕ್ಸ್ ಇರಬೇಕು. ಓನ್ಲಿ ನಾನು ಲಾಂಗ್ ಟೈಮ್ ಹೇಳ್ತಾ ಇರೋದು, ನಾವು ನೆಕ್ಸ್ಟ್ ಶಾರ್ಟ್ ಟೈಮ್ ಬರೋಣ. ಲಾಂಗ್ ಟೈಮ್ ಸ್ಟಾಕ್ ಬಂದ್ಬಿಟ್ಟು ನಿಮಗೆ ತುಂಬ ಒಂದು ಕರೆಕ್ಷನ್ ಆಗಿರೋ ಸ್ಟಾಕ್. ನಮ್ಮ ಒಂದು ಟೆಕ್ನಿಕಲಲ್ಲಿ 200 ಮೂವಿಂಗ್ ಆ್ಯಾವ್ರೇಜ್ ಬಂದಿರುತ್ತೆ. 200 ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. 200 ಮೂವಿಂಗ್ ಆ್ಯಾವ್ರೇಜ್ಗೆ ಬಂದಿರೋ ಒಂದು ಸ್ಟಾಕ್ ಆಗಿರಬೇಕು. ಅಪ್ ಟ್ರೆಂಡಲ್ಲಿರೋ ಒಂದು ಸ್ಟಾಕು, ಲಾಂಗ್ ಟೈಮಲ್ಲಿ ಆ ಒಂದು ಕಂಪನಿ ಪ್ರಾಡಕ್ಟ್ ಫ್ಯೂಚರ್ ಇರೋಂಥ ಪ್ರಾಡಕ್ಟ್ ಆಗಿರ್ಬೇಕು. ಆ ಥರ ಒಂದು ಇವಾಗ ಆಗಿರೋ ನಾನು ಸುಮಾರು ಸ್ಟಾಕ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಪವರ್ ಸೆಕ್ಟರ್ ಆಗಿರ್ಬೋದು, ಸುಮಾರು ಸಿಮೆಂಟ್ ಸೆಕ್ಟರ್ ಆಗಿರ್ಬೋದು, ಯಾವ ಸೆಕ್ಟರ್ನ ಹೋಗಿ ನೋಡಿ. ತುಂಬ ಕರೆಕ್ಷನ್ ಆಗಿರುತ್ತೆ. ಇವಾಗ ಆಗಿದೆ ಕರೆಕ್ಷನ್, ತುಂಬ ಕರೆಕ್ಷನ್ ಆಗಿದೆ. ಒಳ್ಳೆ ಪ್ರೈಸ್ ಸಿಗ್ತದೆ ಸ್ಟಾಕ್. ಅಂಥ ಸ್ಟಾಕು ಪ್ಲಸ್ ನಿಮ್ಮ ಹತ್ರ ಆ ಒಂದು ಬಿಸ್ನೆಸ್ 10 year ಸ್ಟೇಬಲ್ ಆಗುವಂಥ ಬಿಸ್ನೆಸ್ಗಳಾಗಿರುತ್ತೆ. ಅದು ಒಂದು ರಿಸರ್ಚ್ ಮಾಡಿ ನೀವು ಅಂಥ ಸ್ಟಾಕ್ಗಳನ್ನ ಇಲ್ಲಿ ನೀವು ಒಂದು 7 or 6 ಸ್ಟಾಕು 5 ಸ್ಟಾಕು 70,000ದಲ್ಲಿ ಒಂದು ಮಿನಿಮಮ್ 5 ಆಗಿರಬೇಕು. ಮ್ಯಾಕ್ಸಿಮಮ್ ನೀವು 6-7 ಸ್ಟಾಕ್ನ ಪೋರ್ಟ್ಫೋಲಿಯೋ ಮಾಡ್ಕೊಳ್ಳಿ. ಪ್ಲಸ್ ಅದನ್ನು ನೀವು ಏನು ರೀಸನ್ಗೆ ತೊಗೊಂಡಿದ್ದೀರಾ, ಯಾಕೆ ತೊಗೊಂಡಿದ್ದೀರಾ ನಿಮಗೆ ಗೊತ್ತಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಇದ್ದರೆ ತೊಗೊಂಡಿದ್ದೀರಾ. ಆಮೇಲೆ ಅದನ್ನು ನೀವು ಮೈನಸ್ ಬಂದರೆ ಏನು ಮಾಡಬೇಕು ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ಎಲ್ಲವರೆಗೂ ಆ್ಯಡ್ ಮಾಡಬೇಕು. ಹೇಳೋದಲ್ಲ, 200 ಮೂವಿಂಗ್ ಆ್ಯಾವ್ರೇಜ್ ಬಂದಿಲ್ಲ ಅಂದರೆ ಬಂದ ಮೇಲೂ ಕೂಡ ನೀವು ಆ್ಯಡ್ ಮಾಡ್ಬೋದು. ರಿವರ್ಸ್ ಆಗಿರೋದನ್ನು ಕೆಲವೊಂದನ್ನು ರಿವರ್ಸ್ ಆಗ್ತಾ ಇರುತ್ತೆ. 200 ಮೂವಿಂಗ್ ಆ್ಯಾವ್ರೇಜ್ ಬಂದ್ಬಿಟ್ಟು ನೀವು ಮಂತ್ಲಿ ಬಂದು ರಿವರ್ಸ್ ಆಗ್ತಾ ಇರುತ್ತೆ, ವೀಕ್ಲಿ ಡೈಲಿಲೂ ಬಂದು ರಿವರ್ಸ್ ಆಗ್ತಿದೆ. ಆ ಥರ ಒಂದು ಸ್ಟಾಕ್ಗಳನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. 200 ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಒಂದೊಂದು ಮಾಡಿದ್ದೀನಿ ನೋಡಿ. ಇಲ್ಲ ನಾನು ಇನ್ನೂ ಡೀಪ್ ವಿಡಿಯೋಗಳು ಕೂಡ ಮಾಡ್ತೀನಿ ನಾನು. ಒಳ್ಳೆ ಒಂದು ಸ್ಟಾಕ್, ಕರೆಕ್ಷನ್ ಆಗಿರೋ ಸ್ಟಾಕ್. ಎಕ್ಸಾಂಪಲ್ ಸುಮಾರು ಸ್ಟಾಕ್ ಇದೆ. ಇವಾಗ ನಿಮ್ಗೆ ಇಲ್ಲಿ ಹೇಳಬೇಕು ಅಂತಂದರೆ ನೀವು ಒಂದು ಇಂಡಿಯಾ ಸಿಮೆಂಟ್ ಅಂತ ಇದೆ, ಒಳ್ಳೆ ಸ್ಟಾಕು, ಅದು ಕೂಡ ಬೈ ಮಾಡ್ಬೋದು. ಇವೆಲ್ಲ ನೀವು ಟಾಟಾ ಪವರ್ ಬೈ ಮಾಡ್ಬೋದು, ಅದಾನಿ ಪವರ್ ಬೈ ಮಾಡ್ಬೋದು. ಇವೆಲ್ಲ ನಾಳೆನೇ ನಿಮ್ಗೆ ರಿಟರ್ನ್, ನಾನು ಹೇಳಿದ ತಕ್ಷಣ ನಾಳೆ ನೀವು ಬೈ ಮಾಡಿ ನಾಳೆನೇ ರಿಟರ್ನ್ ಬರೋದಲ್ಲ ಸ್ನೇಹಿತರೆ. ಇದಕ್ಕೆ ಅಪ್ ಟು ನೀವು 10 year ಐದರ್ 5 year ವಿಷನ್ ಇರಬೇಕು ನಿಮ್ಮ ಹತ್ರ. ಅಂಥ ಒಂದು ಸ್ಟಾಕ್ಗಳು, ಸುಮಾರು ಸ್ಟಾಕ್ಗಳಿದೆ. ರಿಲಯನ್ಸ್ ಇದೆ, L&T ಇದೆ, ಸುಮಾರು ಸ್ಟಾಕ್ ಇದೆ. ಅದರಲ್ಲಿ ನಿಮ್ಮ ಒಂದು ಸುಮಾರು ಜನ ಬಜೆಟ್ ಕಮ್ಮಿ ಇರೋದು ನೋಡ್ತೀರ, ಅದಕ್ಕೋಸ್ಕರ ಹೇಳಿದೆ. ಇಂಡಿಯಾ ಸಿಮೆಂಟ್ ಇದೆ, ಟಾಟಾ ಪವರ್, ಅದಾನಿ ಪವರ್ ರಿಲೇಟೆಡ್ ಯಾವುದೇ ಸ್ಟಾಕ್ ತಗೊಳ್ಳಿ. ನನ್ನ ಫೇವ್ರೆಟ್ ಸೆಕ್ಟರ್ ಅದರಲ್ಲಿ ಒಂದು ತಗೋಬೋದು. ಒಂದು ನೀವು ಲಾಂಗ್ ಟೈಮ್ ಪೋರ್ಟ್ಫೋಲಿಯೋನ ಒಂದು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ಥರ ಒಂದು ಪೋರ್ಟ್ಫೋಲಿಯೋ ಮಾಡಿದ ಮೇಲೆ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡೋದು ಮಾತ್ರ ಕೆಲಸ. ಇಲ್ಲಾಂದರೆ ನಿಮಗೆ ಆ್ಯಡ್ ಮಾಡಬೇಕು. ಇನ್ನೂ 30% ಉಳಿತು. 30,000 ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 30,000 30% ನಿಮ್ಮ ಪೋರ್ಟ್ಫೋಲಿಯೋ ಅಮೌಂಟ್ನ ನೀವು ಬೇಕಾದ್ರೆ ಕೆಲವೊಬ್ಬರು 2 ಲಕ್ಷ ಇರುತ್ತೆ, 3 ಲಕ್ಷ ಇರುತ್ತೆ, 5 ಲಕ್ಷ ಇರುತ್ತೆ, ಈ ಥರ ಇರುತ್ತೆ. ನಂದು ಕೆಲವು ಸ್ವಲ್ಪ ದೊಡ್ಡ ಪೋರ್ಟ್ಫೋಲಿಯೋ ಇದೆ. ನಾನು ಆ ಒಂದು 80-20 ಥರ ಮಾಡ್ಕೊಂಡಿದ್ದೀನಿ. ಎಕ್ಸಾಂಪಲ್ 1 lakh ಅಂದರೆ 80,000 ಲಾಂಗ್ ಟೈಮ್, 20,000 ಶಾರ್ಟ್ ಟೈಮ್. ಈ ಥರ ನಾನು ಕ್ಯಾಟಗರೀಸ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ಟೈಮ್ ಅಂದ ತಕ್ಷಣ ಇಂಟರ್ಡೇ, ಆಪ್ಷನ್ಸ್, ನಿಫ್ಟಿ ಎಲ್ಲ ಸ್ನೇಹಿತರೆ. ಓಕೆನಾ. ಲಾಂಗ್ ಟೈಮ್ ನಾವೇನು ಮಾತಾಡಿದ್ವಿ, ಒಳ್ಳೆ ಸ್ಟಾಕು, ಕರೆಕ್ಷನ್ ಆಗಿರೋ ಸ್ಟಾಕ್ನ ಒಂದು ಪೋರ್ಟ್ಫೋಲಿಯೋ ಮಾಡಿದ್ವಿ. ಮಾಡಾದ್ಮೇಲೆ ಶಾರ್ಟ್ ಟೈಮ್ ಬರ್ತದೆ. ಶಾರ್ಟ್ ಟೈಮ್ ಅಂದರೆ ನಿಮಗೆ ಆಪ್ಷನ್ಸ್, ನಿಫ್ಟಿ ಅಲ್ಲ ನೋಡಿ. ಆಪ್ಷನ್ಸ್, ನಿಫ್ಟಿ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ ಮಾರ್ಕೆಟಲ್ಲಿ 10 year ಎಕ್ಸ್ಪೀರಿಯನ್ಸ್ ಇರಬೇಕು, ಫುಲ್ ಟೈಮರ್ ಆಗಿರಬೇಕು, ಸ್ಕ್ರೀನ್ ಮುಂದೆ ಕೂತಿರ್ಬೇಕು ನೀವು. ನಾನು ಓನ್ಲಿ ಹೇಳ್ತಾ ಇರೋದು ನಿಮಗೆ ಇಕ್ವಿಟಿಲಿ ಮಾತ್ರ. ಓಕೆನಾ. ಇಕ್ವಿಟಿಲಿ ಇದು ಯಾವುದೇ ಥರದ್ದು ಬೇಕಾಗಿಲ್ಲ. ನೀವು ಫುಲ್ ಟೈಮ್ ಆಗಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಕಮ್ಮಿ ಇದ್ರೂ ನಡೆಯುತ್ತೆ. ಈ ಥರ ನಮ್ದರ ಸಜೆಷನ್ ತೊಗೊಂಡು ಮಾಡ್ಬೋದು. ಈಗ ಲಾಂಗ್ ಟೈಮಲ್ಲಿ ಇರೋ ಸ್ಟಾಕ್ನೂ ಕೂಡ ನೀವು ಶಾರ್ಟ್ ಟೈಮಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ, ಶಾರ್ಟ್ ಟೈಮಲ್ಲಿ ಅಂದರೆ ಯಾವ ಥರ? ಈಗ ನಾವೊಂದು ಎಕ್ಸಾಂಪಲ್ ಅಪ್ ಸ್ಟಾಕಲ್ಲಿ ಲಾಂಗ್ ಟೈಮ್ ಮಾಡಿದ್ವಿ. ಇವಾಗ ಶಾರ್ಟ್ ಟೈಮ್ಗೆ ಒಂದು ಜೀರೋದನೋ ಅಲಿಸ್ ಬ್ಲೂನೋ ಇಟ್ಕೊಂಡಿದ್ದೀವಿ. ಅದರಲ್ಲಿ ಒಂದು 30,000 ಹಾಕಿ. 30,000ಅಲ್ಲಿ ಒಂದು ನೀವು 3 ಸ್ಟಾಕು 10,000 10,000 10,000 3 ಸ್ಟಾಕಲ್ಲಿ ಮಾತ್ರ ಟ್ರೇಡ್ ಮಾಡಿ. ಬೇಕಾದ್ರೆ 4 ಸ್ಟಾಕ್ ಬೇಕಾದ್ರೂ ಮಾಡ್ಕೊಳ್ಳಿ. ಮೇ ಬಿ ನಿಮ್ಗೆ ಕಮ್ಮಿ ಅನಿಸ್ಬೋದು,
ಪ್ರಾಫಿಟ್. ಈಗ 10,000 ಹಾಕಿರ್ತೀವಿ, ಸಡನ್ನಾಗಿ 1,000 ಪ್ರಾಫಿಟ್ ಬರುತ್ತೆ. ಅಯ್ಯೋ ನಾನು 20,000 ಹಾಕಿದ್ರೆ 2,000 ಬರ್ತಿತ್ತು, 30,000 ಆದರೆ 4,000 ಬರ್ತಿತ್ತು. ಈ ಥರ ಯೋಚನೆ ಮಾಡಿ ನಾವು ಟ್ರ್ಯಾಪ್ ಆಗ್ತೀವಿ ಯಾವಾಗಲೂ. ಅದಕ್ಕೋಸ್ಕರ ನೀವು ಗ್ರೀಡಿ ಆಗಬಾರ್ದು. ಮಾರ್ಕೆಟ್ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುತ್ತೆ, ನಿಮ್ಮ ಮೈಂಡ್ನ. ನೀವು ಸ್ಟಿಕ್ ಆನ್ ಆಗಿರಬೇಕು. ಈಗ 10,000 3 ಸ್ಟಾಕ್, 10,000 3 ಸ್ಟಾಕ್ ಹಾಕಿ ಪ್ರಾಫಿಟ್ ನಿಮ್ಗೊಂದು ಫಿಕ್ಸ್ ಆಗಬೇಕು. ಎಕ್ಸಾಂಪಲ್ ಒಂದು 10% ಬಂದರೆ ನಾನು ಎಕ್ಸಿಟ್ ಆಗ್ತೀನಿ, ಇಲ್ಲಾಂದ್ರೆ 20% ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗ್ತೀನಿ ಅಂತ ನೀವು ಮೊದಲೇ ಡಿಸಿಪ್ಲಿನ್ ಫಿಕ್ಸ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಜಾಸ್ತಿನೇ ಬರ್ಬೋದು, 10% 20% ಸಡನ್ನಾಗಿ 20% ಬರ್ಬೋದು. ಅಟ್ಲೀಸ್ಟ್ ನೀವು 1,000 ಬಂದರೆ 2,000 ಬಂದರೆ ಎಕ್ಸಿಟ್ ಆಗ್ತೀನಿ, ಏನೋ ನಿಮ್ಮದೇ ಆದ ಒಂದು ಡಿಸಿಪ್ಲಿನ್ ಮಾಡ್ಕೋಬೇಕು. ಡಿಸಿಪ್ಲಿನ್ ಮಾಡ್ಕೊಂಡು ಶಾರ್ಟ್ ಟೈಮ್ ಮಾಡಬೇಕಾಗುತ್ತೆ. ಪ್ಲಸ್ ನೀವು ಬೇಕಿದ್ರೆ 5,000 ಕೂಡ ಮಾಡಿ ಅದರಲ್ಲಿ 6 ಸ್ಟಾಕ್ಸ್ ಕೂಡ ಮಾಡ್ಬೋದು 30,000. ಯಾಕಂದ್ರೆ ಜಾಸ್ತಿ ಸ್ಟಾಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಟ್ರ್ಯಾಪ್ ಆಗೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್ ನೀವು 20,000 ತಗೊಂಡು ಒಂದು ಸ್ಟಾಕ್ ಅಲ್ಲಿ ಹಾಕಿದ್ರಿ, ಇವಾಗ 6 ಮಂತ್ ಇಂದ ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇದೆ. ನೀವು ಯಾವ್ದೊಂದು ಸ್ಟಾಕ್ ಅಲ್ಲಿ ಹಾಕಿದ್ರೆ ಅದನ್ನ ಡೌನ್ ಬರುತ್ತೆ, ಕರೆಕ್ಷನ್ ಆಗ್ತಾ ಇರುತ್ತೆ, ನಿಮ್ ಪ್ರೈಸ್ ಬರಲ್ಲ, ಅವೇನು ಲಾಸ್ ಅಲ್ಲಿ ಇದೆ ಅಂತ ನೀವು ಅಲ್ಲೇ ಟ್ರ್ಯಾಪ್ ಆಗ್ಬಿಡ್ತೀರಾ. ಅದೇ 30,000ದಲ್ಲಿ ಒಂದು 3 ಕಂಪ್ನಿ 4 ಕಂಪ್ನಿ ಇದ್ದಾಗ ಒಂದರಲ್ಲಿ ಟ್ರ್ಯಾಪ್ ಆಗ್ಬಿಟ್ಟು 3ರಲ್ಲಿ ನಾವು ಒಂದು ಪ್ರಾಫಿಟ್ನ ತೆಗಿಬೋದು. ಅಂದ್ರೆ ರೊಟೇಷನ್ ಮಾಡ್ತಾ ಇರ್ಬೋದು ಆ ಥರ. ಹಾಗಾಗಿ ನೀವು ಶಾರ್ಟ್ ಟೈಮಲ್ಲಿ ಈ ಥರ ಒಂದು ಸಿಸ್ಟಮ್ನ ಮಾಡ್ಕೋಬೋದು. ನೀವು ಇವಾಗ ಒಂದು ರಿಪೀಟ್ ಮಾಡ್ತಾ ಇದ್ದೀನಿ, 2 ಅಕೌಂಟ್ ಇಟ್ಕೊಳ್ಳಿ, ಒಂದು ಲಾಂಗ್ ಟೈಮ್ಗೆ, ಒಂದು ಶಾರ್ಟ್ ಟೈಮ್ಗೆ. ಲಾಂಗ್ ಟೈಮಲ್ಲಿ ಬಂದ್ಬಿಟ್ಟು ತುಂಬ ಕರೆಕ್ಷನ್ ಆಗಿರೋದು, ಒಳ್ಳೆ ಫಂಡಮೆಂಟಲ್ ಚೆನ್ನಾಗಿರೋ ಸ್ಟಾಕ್ನ ಸ್ಟಡಿ ಮಾಡಿ ಹಾಕಬೇಕು. ಶಾರ್ಟ್ ಟೈಮಲ್ಲಿ ನ್ಯೂಸ್ ಬೇಸು, ಡಿವಿಡೆಂಟ್ ಬೇಸು, ನೀವು ಒಂದು ಯಾವುದೋ ಒಂದು ಕ್ಯಾಂಡಲ್, ಬುಲಿಶ್ ಕ್ಯಾಂಡಲ್ ಇದೆ, ನೀವು ಟೆಕ್ನಿಕಲ್ ಆಗಿರ್ಬೋದು, ಏನೋ ಒಂದು ನೋಡಿ ಹಂಗೂ ಇನ್ವೆಸ್ಟ್ ಶಾರ್ಟ್ ಟೈಮಲ್ಲಿ ಮಾಡ್ಬೋದು. ನಮ್ಮನ್ನ ಮಾರ್ಕೆಟ್ ತುಂಬ ಆಸೆನೂ ಹುಟ್ಟಿಸುತ್ತೆ, ದುಃಖನೂ ಪಡಿಸುತ್ತೆ. ಅದರಿಂದ ನೀವು ನ್ಯೂಟ್ರಲ್ ಆಗಿರ್ಬೇಕು. ಯಾಕಂದ್ರೆ ನೋಡಿ, ನನಗೆ ಶೋರ್ ಇರುತ್ತೆ ಒಂದೊಂದು ಟೈಮ್ ಮಾರ್ಕೆಟ್ ಪಕ್ಕ ಹೋಗುತ್ತೆ ಮೇಲೆ ಅಂತ. ಹಂಗಂತ ಹೇಳ್ಬಿಟ್ಟು ನಾನು ಇರೋ ಆಸ್ತಿ ಪಾಸ್ತಿನ ಎಲ್ಲ ಮಾರಿ ಹಾಕ್ಬೋದಲ್ಲ. 5% ಚಾನ್ಸ್ ಯಾವಾಗಲೂ ಇರುತ್ತೆ. ಅಪ್ ಡೌನು ಮಾರ್ಕೆಟ್ ಒಂದು ಪಾರ್ಟ್ ಆಫ್ ದಿ ಗೇಮ್. ಹಂಗಾಗಿ ನಮ್ಮ ಡಿಸಿಪ್ಲಿನ್ ಅಲ್ಲಿ ನಾವು ಲಿಮಿಟೆಡ್ ಅಲ್ಲಿ ಇದ್ರೆ ಯಾವುದೇ ನಮಗೆ ಒಂದು ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಉಳಿಯೋದು ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಪ್ರಾಫಿಟ್ ಮಾಡೋದಕ್ಕಿಂತ ಮಾರ್ಕೆಟ್ ಅಲ್ಲಿ ಇದ್ರೆ ನೀವು ಇವತ್ತಿಲ್ಲ ನಾಳೆ ಪ್ರಾಫಿಟ್ ಮಾಡೇ ಮಾಡ್ತೀರಾ, ಹೌದಲ್ವಾ? ಫೀಲ್ಡ್ ಅಲ್ಲಿ ನೀವು ಔಟ್ ಆಗದಂಗೆ ಇರೋದು ಇಂಪಾರ್ಟೆಂಟ್. ಔಟ್ ಆಗಂಗಿದ್ರೆ ನೀವು 6 ಕೂಡ ಹೊಡಿಬಹುದು. ಅದಕ್ಕೆ ಸುಮಾರು ಜನ ನೋಡಿ, ನೀವು ಇವಾಗೆಲ್ಲ ಕೋವಿಡ್ ಅಲ್ಲಿ ಆ ಮನೇಲಿ ಕುತ್ಕೊಂಡು ಏನ್ ಮಾಡೋದು, ಆನ್ಲೈನ್ ಟ್ರೇಡಿಂಗ್ ಮಾಡೋದಂತ ಸುಮಾರು 40,000 50,000 ಅಕೌಂಟ್ಗಳು ಬಂತು, ಡಿಮೆಟ್ ಅಕೌಂಟ್ಗಳು. ಬಟ್ ಈ ಒಂದು 6 ತಿಂಗಳು ಏನಾದ್ರು ಕರೆಕ್ಷನ್ ನಡೀತಾ ಇದೆಯಲ್ಲ, ಇದ್ರಲ್ಲ ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಗೊತ್ತಿಲ್ಲ ಯಾರಿಗೂ, ಓಕೆನಾ? ಬಟ್ ಇಲ್ಲಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಉಳಿಯೋದು ತುಂಬಾ ಇಂಪಾರ್ಟೆಂಟ್ ಇದೆ. ಎಷ್ಟೋ ಜನ ತುಂಬಾ ನಿಫ್ಟಿ ಮಾಡ್ತಾರೆ, ಗೊತ್ತಿಲ್ಲದೆ ಆಪ್ಷನ್ಸ್ ಮಾಡ್ತಾರೆ, ಲಾಸ್ ಮಾಡ್ಕೊಂತಾರೆ, ಮಾರ್ಕೆಟ್ ಇಂದ ಆಚೆ ಹೋಗ್ತಾರೆ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಗ್ಯಾಮ್ಲಿಂಗ್ ಅಂತಾರೆ. ಬಟ್ ಇಲ್ಲಿ ಏನು ಗೊತ್ತಾ, ಅವರು ಯಾವ ತರ ಇದೆ ಅಂದ್ರೆ, ನಾನು ಕಾರ್ ಕಲ್ತು ಮಾರನೇ ದಿವಸನೇ ಬೆಂಜ್ ಓಡಿಸ್ತೀನಿ, 200-300 ಸ್ಪೀಡ್ ರೇಸ್ ಕಾರ್ ಓಡಿಸ್ತೀನಿ ಅನ್ನೋ ತರ ಹೋಗ್ತಾರೆ. ಅದೇ ನಿಫ್ಟಿ 50 ರೇಸ್ ಕಾರ್ ತರ. ನಿಫ್ಟಿ ಒಂದು ಬ್ಯಾಂಕ್ ನಿಫ್ಟಿ ಇವೆಲ್ಲ ಬಂದ್ಬಿಟ್ಟು ಆಪ್ಷನ್ಸ್ ರೇಸ್ ಕಾರ್ ತರ. ಫಸ್ಟ್ ಕಲ್ತಿರೋ ದಿವಸ ರೇಸ್ ಕಾರ್ಸ್ ಅಲ್ಲಿ ಹೋದ್ರೆ ಏನಾಗುತ್ತೆ ಫ್ರೆಂಡ್ಸ್, ಅದನ್ನೇ ಆಗುತ್ತೆ. ಹಂಗಾಗಿ ಸುಮಾರು ಜನ ಹೋಗ್ತಾರೆ ಆಚೆ, ಮಾರ್ಕೆಟ್ ಇಂದ ಆಚೆ ಹೋಗ್ತಾರೆ. ಮಾರ್ಕೆಟ್ ಇದು ನಿಮ್ಮನ್ನ ಪೇಷನ್ಸ್ ಚೆಕ್ ಮಾಡುತ್ತೆ, ನಿಮ್ಮ ಒಂದು ಇದ್ರ ಮೇಲೆ ನಿಮ್ಗೆ ನಾಲೆಡ್ಜ್ ಎಷ್ಟಿದೆ, ನಿಮ್ಗೆ ಎಷ್ಟು ಎಜುಕೇಶನ್ ಇದೆ, ಪ್ರತಿಯೊಂದು ಕೂಡ ಚೆಕ್ ಮಾಡುತ್ತೆ ಸ್ನೇಹಿತರೆ. ದುಡ್ಡು ಮಾಡೋದು ಇಷ್ಟು ಸಿಂಪಲ್ ಆಗಿದ್ರೆ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ಶ್ರೀಮಂತರಾಗಬಹುದಿತ್ತು. ಅಷ್ಟು ಈಸಿ ಅಲ್ಲ, ಹೌದಲ್ವಾ? ತಾಳ್ಮೆ ಅನ್ನೋದು ಬೇಕು, ಶ್ರದ್ಧೆ ಬೇಕು, ಪೇಷನ್ಸ್ ಬೇಕು. ತುಂಬಾ ಸೈಕಾಲಜಿಕಲ್ ಫ್ಯಾಕ್ಟರ್ ತುಂಬಾ ಇದೆ. ಟೆಕ್ನಿಕ್, ಯಾವುದೋ ಒಂದು ಟೆಕ್ನಿಕ್ ಸ್ಟ್ರಾಟಜಿ ನೀವು ಮಾಡ್ಕೊಂಡ್ಬಿಡ್ಬೋದು. ಎಂಡ್ ಆಫ್ ದಿ ಡೇ ನಿಮ್ಮ ಒಂದು ಸೈಕಾಲಜಿ ಬಹಳ ಇಂಪಾರ್ಟೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ. ನಿಮ್ಮ ಒಂದು ಎಲ್ಲಾ ಸ್ಟ್ರಾಟಜಿ ಕಲ್ತ್ಬಿಟ್ಟು ನಿಮ್ಮ ಸೈಕಾಲಜಿ ಅಲ್ಲಿ ನೀವು ವೀಕ್ ಆಗ್ಬಿಟ್ರೆ ನೀವು ಸಂಪಾದನೆ ಮಾಡೋದೆಲ್ಲ ಒಂದ್ ದಿವಸದಲ್ಲಿ ಕಳ್ಕೋಬಹುದು. ಅದಕ್ಕೆ ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ, ಅಷ್ಟು ನಿಮಗೆ ಇನ್ನೂ ಸ್ಟಡಿಲಿ ಇದ್ದೀರಾ, ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಯಾವುದೇ ಕಾರಣಕ್ಕೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾಡಕ್ ಹೋಗ್ಬೇಡಿ. ಈಕ್ವಿಟಿಲಿ ಮಾಡಿ. ಈಕ್ವಿಟಿ ಒಂಥರ ನೀವು ಇದನ್ನ ರಿಯಲ್ ಎಸ್ಟೇಟ್ ತರ ಮಾಡಬೇಕಾಗುತ್ತೆ. ಒಂದ್ ಸೈಡ್ ತಗೊಂಡು ನೀವು ನಾಳೆನೇ ಮಾರಲ್ಲ, ವೇಟ್ ಮಾಡ್ತಿರಲ್ವಾ, 2 ವರ್ಷ 3 ವರ್ಷ 4 ವರ್ಷ ಆ ತರ. ಬಟ್ ತಗೋಬೇಕಾದ್ರೆ ರಿಸರ್ಚ್ ಮಾಡಿ ತಗೋಬೇಕಾಗುತ್ತೆ. ಇದು ಒಂದು ಲಾಂಗ್ ಟೈಮ್ ಶಾರ್ಟ್ ಟೈಮ್ ಮಾಡೋದೊಂದು ವಿಧಾನ. ಇದು ನಾನ್ ಮಾಡ್ತಾ ಇರೋದು, ನಿಮ್ಗೆ ಹೇಳ್ತಾ ಇರೋದು, ಎಡಿಷನಲ್ ಆಗಿ ಏನು ಹೇಳ್ತಾ ಇಲ್ಲ. ಅದಕ್ಕೆ ನೀವು 2 ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ. ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, 3 ಅಕೌಂಟ್ ಲಿಂಕ್ ನ ಕೊಟ್ಟಿರ್ತೀನಿ. ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಳ್ಳಿ. ಅಪ್ಸ್ಟಾಕ್ ಅಲ್ಲಿ ಓಪನ್ ಮಾಡಿದ್ರೆ ಮಾತ್ರ ಅಪ್ಸ್ಟಾಕ್ ಅಲ್ಲಿ ಓಪನ್ ಮಾಡಿ. ನಮ್ಗೆ ಏನಾದ್ರು ನೀವು ಒಂದು ಓಪನ್ ಮಾಡಿರೋದು ವಾಟ್ಸ್ಆಪ್ ಮಾಡಿದ್ರೆ ಐಡಿನ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಸ್ಟಾಕ್ ಗಳನ್ನ ರೆಕಮೆಂಡ್ ಮಾಡ್ತೀನಿ. ಪ್ಲಸ್ ಎನಿವೇ ನೀವು ನಮ್ಮ ವಿಡಿಯೋ ಕೂಡ ನೋಡ್ತಾ ಇರ್ತೀರಿ, ಹಂಗೂ ಕೂಡ ನೀವು ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ನಾವು ಎಲ್ಲೋ ವಿಡಿಯೋ ನ್ಯೂಸ್ ಏನೇ ನೋಡಿದ್ರು ಕೂಡ ನಿಮ್ಮ ಸ್ವಂತ ನಾಲೆಡ್ಜ್ ನ ಅದರಲ್ಲಿ ಯೂಸ್ ಮಾಡಿ, ಸ್ವಲ್ಪ ಲಾಜಿಕ್ ನ ಥಿಂಕ್ ಮಾಡಿ ಇನ್ವೆಸ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಂತಂದ್ರೆ, ಇವಾಗ ಮಾರ್ಕೆಟ್ ಒಂದು ಲೆವೆಲ್ ಕರೆಕ್ಷನ್ ಆಗ್ಬಿಟ್ಟಿದೆ. ಇವಾಗ ರಿವರ್ಸಲ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ 80% ರಿವರ್ಸಲ್ ಕಂಪ್ಲೀಟ್ ಆಗಿದೆ. ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಒಳ್ಳೆ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ, ಒಳ್ಳೆ ಪ್ರೈಸ್ ಬಂದಿದೆ. ಒಂದು ಡಿಸಿಪ್ಲಿನ್ ಆಗಿ ಟ್ರೇಡಿಂಗ್ನ ಮಾಡಿ, ಅರ್ನಿಂಗ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋದೇ ಡಿಲೇ ಆಗುತ್ತೆ. ಓಕೆನಾ? ಸಬ್ಸ್ಕ್ರೈಬ್ ಕೂಡ ಮಾಡಿ. ಮ್ಯಾಕ್ಸಿಮಮ್ ಪೀಪಲ್ ರೀಚ್ ಆಗೋ ಥರ ಶೇರ್ ಕೂಡ ಮಾಡಿ ಸ್ನೇಹಿತರೆ. ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ತುಂಬಾ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಥ್ಯಾಂಕ್ ಯು ವೆರಿ ಮಚ್.